ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಶಶಿಕಾಂತ್ ಬೆನ್ನೂರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ವಿವಿಧ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ತಾಳಿಕೋಟೆ ಬಂದ್ ಘೋಷಿಸಿ ಬೃಹತ್ ಪ್ರತಿಭಟನೆ. ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಶಶಿಕಾಂತ್ ಬೆನ್ನೂರ ಕೆಲವು ದಿನಗಳ ಹಿಂದೆ ಮಾನಸಿಕವಾಗಿ ಜಿಗುಪ್ಸೆಗೊಂಡ ಆತ್ಮಹತ್ಯೆ ಶರಣಾಗಿದ್ದ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಜ್ಯೋತಿ ಕೋಳುರಗಿ, ಶ್ರೀದೇವಿ ಬಗಲಿ, ಈರಣ್ಣ ಒಡವಡಗಿ ಹೆಸರನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿಕೊಂಡು ಮನೆಯಲ್ಲಿ ನೇಣಿಗೆ ಶರಣಾಗಿದ್ದ. ಈ ಹಿನ್ನೆಲೆ ತಾಳಿಕೋಟೆ ತಾಲೂಕಿನಾದ್ಯಂತ ವಿವಿಧ ಸಂಘಟನೆಗಳ ಸಾಮೂಹಿಕ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಡಾಕ್ಟರ್ ನೈಟ್ ಡ್ಯೂಟಿ ಮಾಡಿ ಒಂದು ರೂಮ್ ಮಲ್ಕೊಂಡಾಗ ಕೃತ್ಯ ಎಂತದಪ್ಪ ಅಂದ್ರ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಮತ್ತು ಇಲ್ಲ ಯಾದಗಿರಿಯಲ್ಲಿ ಪರಶುರಾಮನ್ ಅಂತವರು ಅವರು ಒಳ್ಳೆ ಅಧಿಕಾರಿ ಸಾಹೇಬರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರಿಗೆ ಅಲ್ಲಿ ರಾಜಕೀಯ ಶಾಸಕರ ಮಗ ಹೊಂದಾಣಿಕೆ ತೋರಿಸಿದ್ದಾನೆ. ಕೆಲವರು ನಾವು ದಲಿತರು ಅಷ್ಟು ಸಾಲಲ್ಲ, ಕೆಲವು ಸೂಕ್ಷ್ಮ ಇರ್ತೀವಿ. ಹೇಗಂದ್ರೆ ಮನಸ್ಸು ಇನ್ನು 30 ಲಕ್ಷ ಕೊಡಬೇಕು ಅನ್ನುವಂಥದ್ದು ಹೇಳಿದಾಗ ಸಾಹೇಬ್ರೆ ಬಂದು ನಾನು 4 ತಿಂಗಳು ಆಯ್ತು, ಆದೇಶ 7 ವರ್ಷ ಇರ್ಬೇಕಂತ, ಇನ್ನು 4 ತಿಂಗಳು ನಾನು ಹೊರಗಡೆ ಹೋಗಿದ್ದೀನಿ, ಎಲೆಕ್ಷನ್ ಪರ್ಪಸ್ ಹೋಗಿದ್ದೀನಿ, ಇನ್ನು ನಿಂತೀನಿ ಅಂತಂದಾಗ ಒಬ್ಬ ಪುರಾರಿ ನಮಗೆ ನ್ಯಾಯ ಸಿಗುವವರೆಗೆ ಇವರ ಒಂದು ಹಿಂಸೆ ತಾಳಲಾರದೆ ನಮ್ಮ ಸಹೋದರ ತನ್ನ ಜೀವವನ್ನೇ ತ್ಯಜಿಸಿದ್ದಾನೆ. ಅವನ ಒಂದು ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡಿ ಇಂದು ಹೋರಾಟ ಮಾಡುತ್ತಾ ಇದ್ದೇವೆ. ಈಗ ಪರಿಸ್ಥಿತಿ ನಮ್ಮನ್ನು ಹಾಗೂ ನಮ್ಮೆಲ್ಲರನ್ನು ಕೈಮಾಡಿ ಕರೀತಾ ಇದೆ. ಇನ್ನು ನೀವು ಹೋರಾಟ ಮಾಡಿ ಮುಂದೆ ಸಾಗಿ, ನಿಲ್ಲಬೇಡಿ ಎಂದು. ಅದಕ್ಕಾಗಿ ನಾವು